ಹೀರೋ ಆಗಿ ಫಸ್ಟ್ ಸಿನಿಮಾ. ಹೌದು. ಸುನಿಯವ್ರ ಜೊತೆ ಒಂದಿಷ್ಟು ಕೆಲಸ ಮಾಡಿದ್ದೀರಿ, ಅನುಭವಗಳಾಗಿದೆ. ಸೊ ಹೀರೋ ಆದಮೇಲೆ ಒಂದಷ್ಟು ಏನೋ ಒಂದು ಸಣ್ಣ ಪುಟ್ಟ ಕನಸುಗಳಿರ್ತವೆ. ಸೊ ಯಾವ್ದು ಮಟ್ಟಕ್ಕೆ ಆ ಡ್ರೀಮ್ ಇಟ್ಕೊಂಡಿದ್ದೀನಿ ಈ ಸಿನಿಮಾ ಮೂಲಕ? ಸರ್, ಸುನೀಲ್ ಸರ್ ಎಲ್ಲ ಸಿನಿಮಾದಲ್ಲೂ ನನ್ನ ಫಸ್ಟ್ ಸಿನಿಮಾ ಅಂತ ಬಂದಾಗ ಹೀರೋ ಜೊತೆ ಎಂಗೇಜ್ಮೆಂಟ್ ಮಾಡಿ ಆ ಥರ ಮಾಡಿ ಅಷ್ಟೇ ಕ್ಯಾರೆಕ್ಟರ್ ಇರ್ತಿತ್ತು. ಈ ಸಿನಿಮಾದಲ್ಲಿ ಸರ್ ಫಸ್ಟಿಗೆ ಹೇಳಿದ್ರು ನಿಮ್ಗೆ ಇಬ್ಬರು ಹೀರೋಯಿನ್ ಇದ್ದಾರೆ ಅಂತೇಳಿ. ಸಾತ್ವಿಕ ಮತ್ತು ಮೋಕ್ಷ ಕುಶಾಲ್ ಇಬ್ಬರು ಇದ್ದಾರೆ. ಸೊ ನಾನು ಆ್ಯಸ್ ಎ ಮಾಡ್ಲಿಂಗ್ ಪ್ರೊಫೆಷನಿಂದ ಬಂದದ್ದು ಸರ್, ಫಸ್ಟ್ ಮಾಡ್ಲಿಂಗಿಂದ. ಸೊ ಸುನೀಲ್ ಸರ್ ಮನೆ ಮಗ ಅಂತ ಏನಕ್ಕೆ ಕರೆದ್ರಂದರೆ, ಒಂದು ಸಿನಿಮಾನ ಎಂಡ್ ಟು ಎಂಡ್ ಕಲಿಸ್ಕೊಟ್ರು ನನಗೆ. ಬರೀ ಹೀರೋ ಆಗಿ ಲಾಂಚ್ ಮಾಡೋದಲ್ಲ, ಒಂದು ಸಿನಿಮಾ ಅಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ಹೆಂಗಿರುತ್ತೆ ಏನು ಕತೆ ಅಂತ ಕಂಪ್ಲೀಟ್ ಅರ್ಥ ಮಾಡಿಸ್ಬಿಟ್ಟು ನಾನು ಲಾಂಚ್ ಮಾಡಿದ್ದು ಕೂಡ ಹೇಗಂದರೆ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನಿಂದ ಜಿಮ್ಗೆ ಹೋಗಿ ಜಿಮ್ ಇನ್ಸ್ಟ್ರಕ್ಟರ್ಗೆ ಇವ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಹಿಂಗೆ ಆಗಬೇಕು, ಇಲ್ಲಿ ಆ್ಯಕ್ಟಿಂಗ್ ಕ್ಲಾಸ್ ಇಲ್ಲಿ ಕಲಿಬೇಕು, ನೀವು ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಇಲ್ಲಿ ಕಲಿಬೇಕು ಅಂತ ಅವರೇ ಖುದ್ದಾಗಿ ನನ್ನ ರೆಫರ್ ಮಾಡಿ ಪರ್ಸ್ನಲ್ ಆಗಿ ತಗೊಂಡ್ಬಿಟ್ಟು ಈ ಕಂಪ್ಲೀಟ್ ಲಾಂಚ್ ಮಾಡಿದ್ದು ಸರ್. ಅಂದರೆ ಎಂಡ್ ಟು ಎಂಡ್ ಕ್ರೆಡಿಟ್ ಸುನಿ ಸರ್ ಏನೇ ಇದ್ರು. ಇಲ್ಲೂ ಎಂದಿನಂತೆ ಸುನಿ ಅವರ ಆ ಶೈಲಿಯ ಡೈಲಾಗ್ಗಳೆಲ್ಲ ಇರ್ತವೆ ಹೇಗೆ? ಅದು ತುಂಬ ಕಷ್ಟ ಸರ್. ಅಂದರೆ ಸರ್ದು ಬೇರೆ ಇವಾಗ ಒಂದು ಪ್ರಿಪೇರ್ ಆಗಿರ್ತೀವಿ, ಸರ್ ಹಾಸ್ಪಿಟಲ್ ಚಕ್ಕನ ಚೇಂಜ್ ಮಾಡ್ಬಿಡ್ತಾರೆ, ಅದು ತುಂಬ ಕಷ್ಟ. ಬಟ್ ಸುನಿ ಸರ್ ಜೊತೆ ನಾನು ತುಂಬ ವರ್ಷ ಟ್ರಾವೆಲ್ ಮಾಡೋದ್ರಿಂದ ನಾನು ಆಲ್ರೆಡಿ ಅಭ್ಯಾಸ ಇತ್ತು. ಫಸ್ಟ್ ಆಫ್ ಆಲ್ ನನ್ನ ಹಳೆ ಆ್ಯಕ್ಟಿಂಗ್ ಎಲ್ಲ ನೋಡಿ ಸರ್ರು ಸಾಕು ನನ್ನ ಜೊತೆ ಕೆಲಸ ಮಾಡ, ಆ್ಯಸ್ ಎ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡು, ನಿಮಗೆ ಎಕ್ಸಾಕ್ಟ್ ಆ್ಯಕ್ಟಿಂಗ್ ಅಂದರೆ ಏನಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸೊ ಹಾಕ್ಕೊಂಡು ಸರ್ ಜೊತೆನೇ ನನಗೆ ಕೋ ಡೈರೆಕ್ಟರಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋದ್ರಿಂದ ಸರ್ದು ಹೆಂಗೆ ಡೈಲಾಗ್ ಡೆಲಿವರಿ ಹೆಂಗಿರುತ್ತೆ ಅಂತೆಲ್ಲ ತುಂಬ ಅರ್ಥ ಆಯಿತು. ಪ್ಲಸ್ ಅವ್ರ ರೈಟಿಂಗ್ ಸ್ಕಿಲ್ ನನಗೆ ಗೊತ್ತಿತ್ತು. ಸೊ ಅದರಿಂದ ಈ ಸಿನಿಮಾ ಈಸಿ ಆಯಿತು ನನಗೆ. ನಿಮಗೆ ಒಂದು ಏನೋ ಡಬಲ್ ದವಾಂಕ ಥರ ಇಬ್ಬರು ಹೀರೋಯಿನ್ ಫಸ್ಟ್ ಟೈಮ್. ಅದೇ ಫಸ್ಟ್ ಸರ್ ಸಿನಿಮಾ ಎಲ್ಲ ಸಿನಿಮಾದಲ್ಲೂ ನನಗೆ ಹೀರೋಯಿನ್ ಜೊತೆ ಎಂಗೇಜ್ಮೆಂಟ್ ಇರುತ್ತೆ, ಮದುವೆ ಹುಡುಗ ಆಗಿರ್ತೀನಿ ಮತ್ತು ಬ್ರೇಕ್ ಆಗುತ್ತೆ, ಈ ಥರ ಇತ್ತು. ಈ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್. ಇಲ್ಲಿ ಏನಾಗುತ್ತೆ ಮೂವಿ ನೋಡಿ ಸರ್, ನೋಡೋಕ್ಕಾದ ವಾತಾವರಣ ನಿಮ್ಗೇನು ಅನ್ಸುತ್ತೆ ಅದೇ. ಸಂತೋಷ. ಅಲ್ಲ, ಆನ್ಸರ್ ಕೊಡ್ತೀನಿ. ಕಷ್ಟ ಅಂದರೆ ಕೌದಿರ ಮೋಡ, ಇಬ್ರು ಕಪ್ಪುದಿರ ಮೋಡ. ಒಬ್ರು ಮಳೆ ಆಗ್ತಾರೆ, ಒಬ್ರು ಮಳೆ ಆಗಲ್ಲ. ಹೌದು, ಅಲ್ಲಿಗೆ ಫೈನಲ್ ಇಬ್ಬರು ಹೀರೋಯಿನ್ಗಳು ಹೀರೋಗೆ ಸಿಗಲ್ಲ. ಇಲ್ಲ, ಅದಕ್ಕೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಇಬ್ರು ಸಿಕ್ಕಿರ್ತಾರೆ. ಲಕ್ಕಿ ಮ್ಯಾನ್ ಅವರು. ಅಂದ್ರೆ ಯಾವ ರೀತಿ ಸಿಗ್ತಾರೆ, ಯಾರು ಇಲ್ಲಿ ಹೋಗ್ತಾರೆ ಸಿನಿಮಾ ನೋಡ್ಬೇಕು. ಬಟ್ ಇಲ್ಲಿ ಸಾತ್ವಿಕನ ಅವ್ರು ಬಿಟ್ಬಿಟ್ರಲ್ಲ, ಸಿನಿಮಾದಲ್ಲೂ ಹಂಗೆ ಬಿಟ್ಬಿಡ್ತಾರ ಹೇಗೆ? ಇಲ್ಲ ಇಲ್ಲ ಇಲ್ಲ, ಸಾತ್ವಿಕ ಇವ್ರನ್ನ ಬಿಟ್ಟು ನೀವು ಕರೆಕ್ಟಾಗಿ ನೋಡಿದ್ರೆ ಇವರು ಲಾಕ್ ಆಗಿದ್ದು, ಇವರು ಬಿಟ್ಟಿದ್ದು. ಶೀಲಂ ಬಿಡಲ್ಲ ಹಂಗೆ. ಶೀಲಂಗೆ ಇಬ್ಬರು ಬೇಕು, ಅವ್ರಿಗೆ ಮಾತ್ರ ಒಬ್ಬರು ಬೇಕು. ಸೊ ಶೀಲಂ ನಮ್ಮ ಮನೆ ಮಗ ಆದರೆ, ಸಾತ್ವಿಕ ಮೇಡಮ್ ಇಂಡಸ್ಟ್ರಿ ಮಗಳಿದ್ದಂಗೆ. ಸೊ ಇಬ್ರು ಇಂಡಸ್ಟ್ರಿ ಬಂದಿರೋದು. ಸೊ ಅದು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಸಾರಿ ಸರ್, ವೇಟ್ ಮಾಡಿಸಿದ್ದೆ, ಸಾರಿ. ಅದೇ ಈ ಥರ ಆಯಿತು ಒಂದು ಇನ್ಸಿಡೆಂಟು. ಸೊ ಡ್ರೀಮ್ ಪ್ರಾಜೆಕ್ಟ್ ಥರನೇ ಅಂತ ಹೇಳ್ಬೋದು. ಸಾರಿ, ನನ್ನ ತಲೆ ಓಡ್ತಿಲ್ಲ, ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ. ಸುನೀತಾ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ವರ್ಷದಿಂದ ಒಂದು ಪ್ರೀಮಿಯರ್ ಶೋನಲ್ಲಿ ಸಿಕ್ಕಿದಾಗ ಅವ್ರು ವ್ಯಕ್ತಪಡಿಸಿದ್ದೆ. ಆ್ಯಂಡ್ ಅದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ಕೂಡ. ಅವ್ರ ಹತ್ರ ಕಲಿಯೋದು ತುಂಬ ಇದೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಸುನೀತಾ ಅಂತ ಒಂದು ಡೈರೆಕ್ಟರ್ ಕೆಳಗಡೆ ಕೆಲಸ ಮಾಡಿ ತುಂಬ ಕಲಿತಿದ್ದೀನಿ. ಆ್ಯಂಡ್ ಶೀಲಂ ನನಗೆಲ್ಲೂ ಅವ್ರು ಲಾಂಚ್ ಆಗ್ತಿದ್ದಾರೆ ಅಂತ ಅನಿಸ್ತೇ ಇಲ್ಲ. ಈ ಸೋ ಡೆಡಿಕೇಟೆಡ್, ಸೋ ಪ್ಯಾಷನೇಟ್. ಮೂವಿ ಅಂದರೆ ಅವ್ರು ಆ್ಯಕ್ಚುಲಿ ನೀರು ಸಹ ಕುಡಿತಿರ್ಲಿಲ್ಲ ಈ ಶೂಟ್ ಮುಗಿಸೋಕ್ಕೋಸ್ಕರ, ಅಷ್ಟು ಡೆಡಿಕೇಟೆಡ್ ಅವರು. ಅವ್ರು ತುಂಬ ಒಳ್ಳೆ ಫ್ಯೂಚರ್, ತುಂಬ ಬ್ರೈಟ್ ಫ್ಯೂಚರ್ ಇದೆ. ಆ್ಯಂಡ್ ಮೋಕ್ಷ ಕಾಬಡೆ ಪ್ರೀತಿಯಾಗಿ ಕಾಣಿಸ್ತಾಳೆ ಇಡೀ ಮೂವಿಯಲ್ಲಿ. ಆ್ಯಂಡ್ ಶೀಸ್ ಡನ್ ಅ ಗ್ರೇಟ್ ಜಾಬ್. ಆಮೇಲೆ ರಮೇಶ್ ಸರ್, ಥ್ಯಾಂಕ್ ಯು ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ, ಈ ಸಿನಿಮಾ ಮಾಡಿದ್ದಕ್ಕೆ, ನೀವು ಮಾಡಿದ್ದಕ್ಕೆ ನಮಗೊಂದು ಆಪರ್ಚುನಿಟಿ ಸಿಕ್ಕಿರೋದು, ಈ ಸಾಂಗ್ ನಡೀತಿರೋದು. ಸಂತೋಷ್ ಸರ್, ಪ್ರತಿಯೊಂದು ಫ್ರೇಮಲ್ಲೂ ನಮ್ಮನ್ನ ಪಿಕ್ಚರ್ ಪರ್ಫೆಕ್ಟ್ ಆಗಿ, ಒಂಥರ ಒಂದು ಫೋಟೋಗ್ರಾಫ್, ಒಂದು ಪಿಕ್ಚರ್ನ ಫೋಟೋಗ್ರಾಫ್ ಮಾಡಿದಾಗ ಅದು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತೀವಿ, ಪ್ರತಿಯೊಂದು ಫ್ರೇಮ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಪ್ರೊಡ್ಯೂಸರ್ಗೆ. ಆ್ಯಂಡ್ ನಿಮಗೆ ಯಾವಾಗಲೂ ಸಪೋರ್ಟ್ ಮಾಡಿದ್ದೀರಾ, ನನಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ನನ್ನ ಸಿನಿಮಾಗೂ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಅದು 5 ಮಿನಿಟ್ಸಲ್ಲಿ ಫಿಕ್ಸ್ ಆಗಿದ್ದು. ನಾಳೆ ಶೂಟಿಂಗು, ಇವತ್ತು ನಾನು ಕತೆ ಕೇಳಿದ್ದು, ನಾಳೆ ಶೂಟಿಂಗ್ ಗೆಲ್ಲಿದ್ದೆ ಕಳಸ. ನಾನು ಸುನಿ ಸರ್ ಪಿಕ್ಚರ್ ಈಗ ಮಾಡ್ತಿದ್ದೀವಿ ಮೇಡಮ್ ಅಂತ ಅಷ್ಟೇ ಹೇಳಿದೆ. ಅದಕ್ಕೆ ಸರ್ ನಾನು ಐ ಮೀನ್ ಅಂತಂದರೆ ಸರ್ ಒಂದು ಸ್ವಲ್ಪ ಕಾಲು ಉಳುಕಿದೆ, ಸರಿ ಹೋಗುತ್ತೆ. ಎಕ್ಸ್ಟ್ರಾ ಪ್ರೀತಿ ಇದೆ.
ಲೈಫ್ನಲ್ಲಿ ಇದು ಅಲ್ಲಿ ಕಾಂಪನ್ಸೇಟ್ ಆಗುತ್ತೆ. ಓಕೆ ಜುಡೋ ನೀವು ಅಷ್ಟೇ ಸಿಕ್ಕಾಪಟ್ಟೆ ಬ್ಯುಸಿ ಇದ್ರಿ, ಒಂದಷ್ಟು ಸಿನಿಮಾಗಳು ನಡೀತಾ ಇದ್ವು, ಯಾವ ಗ್ಯಾಪಲ್ಲಿ ಕತೆ ಮಾಡ್ತಾರೆ. ಆಮೇಲೆ ಯೂಶಲಿ ಎಲ್ಲರೂ ಹೇಳ್ದಂಗೆ ಸುನಿಗೆ ಆ್ಯಕ್ಷನ್ಗಿಂತ ಲವ್ ಸ್ಟೋರಿಗಳು ಭಾಳ ಬೇಗ ಹಿಡಿತವೆ ಕೈಗೆ ಅಂತೀನಿ. ಸೊ ಈ ಲವ್ ಸ್ಟೋರಿ ಮತ್ತು ಸುನಿಯ ಹಳೆಯ ನೆನಪುಗಳನ್ನು ಮರುಕಳಿಸೋಂಥ ಲವ್ ಸ್ಟೋರಿನ ಅಥವಾ ಈಗಿನ ಟ್ರೆಂಡಿಗೆ ಬೇಕಾದಂಥದ್ದು ಹೇಗೆ? ಕತೆ ಒನ್ಲೈನ್ ಸುಮಾರು 2021-22 ಆ ರೀತಿ ಮಾಡಿದೆ. ಬಟ್ ಬರೀತಾನೆ ನನಗೆ ದಿನ ಬರೆಯೋ ಅಭ್ಯಾಸ ಇದೆ. ರಾತ್ರಿ ಬರೀತಾ ಒಂದು ಪಾಯಿಂಟಲ್ಲಿ ಇದೆ ಕೆಲವು ಎಕ್ಸೈಟಿಂಗ್ ಪಾಯಿಂಟ್ಸ್ ಇರ್ತವೆ. ಸೊ ಅವನ್ನ ಡಿಸ್ಕಸ್ ಮಾಡ್ತಾ ಅಂದರೆ ಶಿಲಂ ಆಫೀಸಲ್ಲೇ ಇರ್ತೀವಿ. ಸೊ ಡಿಸ್ಕಸ್ ಮಾಡ್ತಾ ಒಂದು ಪಾಯಿಂಟಲ್ಲಿ ನೀಟ್ ಸ್ಕ್ರಿಪ್ಟ್ ಆಯಿತು. ಸ್ಕ್ರಿಪ್ಟಾಗಿ ಒಂದು ಸ್ಕೆಡ್ಯೂಲ್ ಗ್ಯಾಪ್ ಸಿಕ್ಕಿದಾಗ ಒಂದು ಸ್ಕೆಡ್ಯೂಲ್ ಮಾಡ್ಕೊಂಡು ನಮ್ಮದೇ ಪ್ರೊಡಕ್ಷನ್ ಇದೆಯಲ್ಲ ಸ್ಟಾರ್ಟಿಂಗು. ಸೊ ನಾವೇ ಒಂದು ಲಿಮಿಟೆಡ್ ಇತ್ತು ಒಂದು ಸ್ಕೆಡ್ಯೂಲ್, ಅದನ್ನು ಮಾಡ್ಕೊಂಬಂದು ಅದನ್ನು ಫೂಟೇಜಸ್ ನೋಡಿದ್ಮೇಲೆ ಎಕ್ಸೈಟ್ ಆಗಿ ಬಜೆಟ್ ಇದೆಲ್ಲ ಸ್ವಲ್ಪ ಲ್ಯಾವಿಶ್ ಮಾಡ್ಕೊಂಡು. ಯೂಶಲಿ ನೀವು ಹೇಳಿದ 1-0 ಜಾಸ್ತಿ ಹಾಕಿದ್ದು ನಿಜನಾ ಸುಳ್ಳು? ಭಾಷೆ ನನಗೆ ಹೊಸಬ್ರು ಸಿನಿಮಾ ಮಾಡೋಕ್ಕೆ ಖುಷಿ ಆಗುತ್ತೆ, ಯಾಕಂದರೆ ನಾನು ತಿಂಗಾಗಿರ್ತೀನಿ ಅಂತ. ಹಾಗಾದರೆ ಸ್ಟಾರ್ ಸಿನಿಮಾ ಮಾಡುವಾಗ ಏನಾಗಿರುತ್ತೆ? ಥಿಂಗ್ ಮೇಕರ್ ಇಲ್ಲ ಸೇಮ್ ಅಂದರೆ ಅಫ್ಕೋರ್ಸ್ ಸ್ಟಾರ್ಟ್ ಸಿನಿಮಾ ಮಾಡೋದು ಖುಷಿನೇ. ಅವ್ರ ಡೇಟ್ಸ್ಗೆ ಅಂದರೆ ತುಂಬ ಟೈಮ್ ಹಿಡಿತಲ್ಲ, ಆ ಗ್ಯಾಪಲ್ಲಿ ಒಂದು ಸಿನಿಮಾ ಒಪ್ಕೊಂಬಿಟ್ಟಿರ್ತೀನಿ ಕಮಿಟ್ಮೆಂಟ್ಗೆ. ಆ ಕಮಿಟ್ಮೆಂಟ್ ಮುಗಿಯೋಷ್ಟಲ್ಲಿ ಇನ್ನೊಂದು ಕಮಿಟ್ಮೆಂಟ್ ತೊಗೊಂಡ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ಒಬ್ಬೊಬ್ಬರದೇ ಹೋಗ್ತಾ ಇರ್ತೀನಿ. ಬಟ್ ಅಲ್ಟಿಮೇಟ್ಲಿ ಎಲ್ಲರಿಗೂ ಸ್ಟಾರ್ಟ್ ಸಿನಿಮಾ ಮಾಡೋಕೆ ಅಂತ ಆಸೆ ಇರುತ್ತೆ. ಸರಿ, ನನಗೆ ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ದಿ ಶಿಪ್ ಆಗಿರ್ತಾರೆ. ಸೊ ಒಂದು ಟೈಮಲ್ಲಿ ಒಂದೇ ಪ್ರಾಜೆಕ್ಟ್ಗೆ ಟೈಮ್ ಕೊಡೋದು ಯೂಶ್ವಲ್ ಆಗಿ ಕಾಮನ್ ಅದು. ಆದರೆ ನಿಮ್ದೀಗ ಮೋಡ ಕವಿದ ವಾತಾವರಣ, ಗತವೈಭವ, ದೇವರು ರುಜು ಮಾಡಿದನು, ಮತ್ತು ನಿನ್ನೆ ಒಂದು ಅನೌನ್ಸ್ ಆಯಿತು. ಸೊ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಾ? ಸೇಮ್ ನಾನು ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಲೂ ಈ ರೀತಿ ಹ್ಯಾಂಡ್ಲ್ ಮಾಡಿದ್ದೀನಿ. ದಿನೇಶ್ ಬಾಬು ಸರ್ ಇದ್ದಾಗ ಒಂದು ಶೂಟಿಂಗ್ ಮಾಡ್ತಿದ್ದೆ, ಮತ್ತು ಇನ್ನೊಂದು ಪೋಸ್ಟ್ ಪ್ರೊಡಕ್ಷನಲ್ಲಿ ಹೋಗ್ತಿದ್ದೆ. ಬಟ್ ನೀವು ಹೇಳಿದಾಗ ನಾನು ಸಿಂಪಲ್ ಆದ ಸ್ಟೋರಿ 2013 ಅದಕ್ಕೆ ಡೆಡಿಕೇಟ್ ಮಾಡಿದೆ. 2014 ಬಹುಪರಾಗ್ ಅದಕ್ಕೆ ಡೆಡಿಕೇಟ್ ಮಾಡಿದೆ. 2015 ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಅದಕ್ಕೆ ಡೆಡಿಕೇಟ್ ಮಾಡಿದೆ. 2016 ಈ ಮೂರಲ್ಲೂ ಆಗಿದ್ದು ಏರುಪೇರು ತೀರ್ಸೋಕ್ಕೋಸ್ಕರ ಡೆಡಿಕೇಟ್ ಮಾಡಿದೆ. ಅಲ್ಲಿ ನನಗೆ ಬುದ್ಧಿ ಕಲ್ತ್ಕೊಂಡೆ, ಯಾವ್ದು ಹಿಡಿಯೋದು ಕೈ, ಯಾವ್ದು ಕೊಡುತ್ತೆ ಕೈ ಗೊತ್ತಾಗಲ್ಲ. ಸೊ ನಾವು ಇದು ಮಾಡ್ತಾ ಹೋಗ್ಬೇಕು ಅಂತ. ಗತವೈಭವ ಪಂಚವಾರ್ಷಿಕ ಯೋಜನೆ ನಂಗೆ ಟೀಸರ್ ಬಿಟ್ಟು ಅದು ಅಂದರೆ ಅದರದ್ದೇ ಆದಂಥ ಟೈಮ್ ಆ ಪ್ರಾಜೆಕ್ಟ್ ತಗೋತಾ ಇದೆ. ಅದು ತುಂಬ ಚೆನ್ನಾಗಿ ಬಂದಿದೆ. ಮೊನ್ನೆ ಯಾರೋ ಶೋರಿಲ್ ನೋಡಿ, ಮೊನ್ನೆ ಮೀನ್ಸ್ ಒಂದು 6 months ಬ್ಯಾಕು ತೆಲುಗು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿಕ್ಕೆ ಮತ್ತೆ ಅದ್ರದ್ದು ವರ್ಕ್ಗಳು ಅದರದ್ದೇ ಆದಂಥ ಟೈಮ್ ಅದು ತಗೊಳ್ತಾ ಇದೆ. ಅದಾದಮೇಲೆ ದೇವರು ರುಜು ಮಾಡಿದನು ಒಂದು ನೀಟ್ ಸ್ಕೆಡ್ಯೂಲ್ ಮುಗಿದಿದೆ. ಅದಾದಮೇಲೆ ಹೀರೋ ಬಾಡಿ ಟ್ರಾನ್ಸ್ಫಾರ್ಮ್ ಹೋಗಿದ್ದಾರೆ. ಅವ್ರದ್ದು ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್ ಒಂಚೂರು ಶೂಟ್ ಇದೆ, ಅದಾಗಿದೆ. ಮತ್ತು ಇದು ಅಂದರೆ ಒಂದು ಸಣ್ಣ ಪ್ರೇಮ ಕಥೆ ಮಾಡಿದೆ. ಈಗ ಯಾವ ಹಂತದಲ್ಲಿದೆ? ಈಗ ಇವತ್ತು ಕುಂಬಳಕಾಯಿ, ಅದಕ್ಕೆ ಇದು ರಿಸ್ಕಿ ಶಾಟ್ ಇಟ್ಕೊಂಡಿದ್ದು. ಇವತ್ತು ಯಾರದೇ ಕಾಲು ಮುರಿದೋದ್ರೂ ನಮ್ಗೇನೋ ಸಮಸ್ಯೆ ಇಲ್ಲ. ಇವತ್ತು ಶೂಟಿಂಗ್ ಮುಗಿಸೋಣ. ರಮೇಶ್ ಅವರೇ, ನಿಮಗೆ ಒಂದು ಸರಳ ಪ್ರೇಮ ಕಥೆ ಮಾಡಿದೆ. ಒಂದು ಸರಳ ಪ್ರೇಮ ಕಥೆನ ಲ್ಯಾವಿಶ್ ಆಗಿ ಮಾಡಿದವರು ನೀವು. ಸೊ ಮೋಡ ಕವಿದ ವಾತಾವರಣಕ್ಕೆ 3 ಜನ ಎಕ್ಸ್ಟ್ರಾ ನಿಮ್ಮ ಜೊತೆ ಬಂದರು. ಹಾಗಾದರೆ ತುಂಬ ದುಬಾರಿ ಅನ್ಸ್ಕೊಂಡ್ರ ಅಂತ ಸಿಂಪಲ್ ಸುನಿ? ಸರ್, ಎಲ್ಲರೂ ನನ್ನ ಸ್ನೇಹಿತರೆ. ಆ್ಯಕ್ಚುಲಿ ನಮ್ಮ ಫೈನಾನ್ಸಲ್ಲಿರಲಿ ಅಥವಾ ಯಾವ್ದಾದ್ರು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೆ ತುಂಬ ಪ್ರಾಪರ್ಟಿ ಎಲ್ಲ ಜೊತೆಲೇ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀವಿ. ಈ ಸಿನಿಮಾನು ಜೊತೆಲಿ ಮಾಡೋಣ ಅನ್ನೋ ಒಂದು ಇಂಟೆನ್ಷನಲ್ಲಿ ಎಲ್ಲರೂ ಪಾರ್ಟ್ನರಾಗಿ ಮಾಡ್ಕೊಳ್ಳಿ. ನಷ್ಟ ಆದರೂ ಒಬ್ಬರಿಗೆ ಆಗಲ್ಲ, ಎಲ್ರಿಗೂ ಆಗುತ್ತೆ. ಲಾಭ ಆದರೆ ಎಲ್ರಿಗೂ ಬರುತ್ತೆ. ಯೂಶಲಿ ಏನೇ ಆದರೂ ಸುನಿ ಜೊತೆಗೆ ಇರ್ತಾರಲ್ಲ ಅಂತ, ಒಂದು ಆ ಕಡೆ ಆದರೂ ಇನ್ನೊಂದು ಬ್ಯಾಲೆನ್ಸ್ ಮಾಡ್ಕೊಡ್ತಾರೆ ಅಂತ. ಹೌದು ಸರ್. ನಮಗೆ ಕಾರಣ ಏನು ಅಂದರೆ ಅವ್ರಿಗೂ ನಮಗೂ ನನ್ನ ಸ್ವಭಾವ ಅವ್ರ ಸ್ವಭಾವ ಒಂದೇ ಥರ ಇದೆ. ಅದರಿಂದ ನಮ್ಗೆ ಜಾಸ್ತಿ ಇಷ್ಟ ಆಗ್ತಾರೆ. ಶಿಲಂ ಅಂದರೆ ಅದು ಬೇರೆ ಹೆಸರು. ಸೊ ನೀವು ಹೊಸಬ್ರ ಜೊತೆಗೂ ಮಾಡಿದ್ದೀರಿ, ಹಳಬ್ರ ಜೊತೆಗೂ ಮಾಡಿದ್ದೀರಿ. ಸೊ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ಸೊ ಸುನಿ ಅಂತಂದರೆ ಇನ್ನೊಂದಿಷ್ಟು ಜಾಸ್ತಿನೇ ಇರುತ್ತೆ, ನಿಮಗೆ ಕೇಳಿದ್ದೆಲ್ಲ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ಸುನಿ ಅವರ ಜೊತೆಗೆ ಆ ಬಾಂಡಿಂಗು ಈ ಸಿನಿಮಾದ ತುಂಬ ಎಕ್ಸೈಟ್ಮೆಂಟು ಅನ್ನೋ ಸನ್ನಿವೇಶ ಆದರೆ ಯಾವುದು ಈ ಸಿನಿಮಾ? ಸರ್, ಸುನಿ ಜೊತೆ ನಂದು 5ನೇ ಸಿನಿಮಾ ಇದೆ. ಯಾಕಂದರೆ ಆಲ್ಮೋಸ್ಟ್ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡೇ ಬಂದಿದ್ದೀವಿ. ಆದರೆ ಅದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್, ಯಾಕಂದರೆ ಯೂಶ್ವಲಿ ನಾವು ಹಳೆ ಮಾತು ಒಂದು ಸಿನಿಮಾದಲ್ಲಿ DOP ಮತ್ತು ಡೈರೆಕ್ಟ್ರ್ ಗಂಡ ಇದ್ದಿದ್ದಾಗೆ ಅಂತ ಆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮಾತ್ರ ನೀವು ಸಿನಿಮಾಗಳು ಕಂಟಿನ್ಯೂಸ್ ಮಾಡೋಕ್ಕಾಗತ್ತೆ. ಆದರೆ ಈ ಸಿನಿಮಾ ಅಂದರೆ ಈಗ ಸುನಿ ಮಾಡಿರೋ ಎಷ್ಟು ಸಿನಿಮಾಗಳಂದರೆ ಮೋಸ್ಟ್ ಆಫ್ ದ
ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಪೀಕ್ ಮಳೆಯಲ್ಲಿ ಮಾಡಿದರೆ ಮಾನ್ಸೂನ್ ತುಂಬ ಪೀಕ್ ಆಗಿರೋ ಟೈಮಲ್ಲಿ ಮಾಡಿರೋ ಸಿನಿಮಾ ಇದು. ಆದರೆ ಮಳೆ ಒಳಗಡೆ ನೋಡೋಕ್ಕೆ ತುಂಬ ಚೆಂದ, ಬಟ್ ಮಳೆ ಜೊತೆ ಶೂಟಿಂಗ್ ಮಾಡೋದು ಎಲ್ಲದು ತುಂಬ ಕಷ್ಟದ ಕೆಲಸ ಸರ್. ಯಾಕಂದ್ರೆ ನಾವು ಸ್ಕ್ರೀನಲ್ಲಿ ಹೇಳ್ತೀವಿ ತುಂಬ ಚೆನ್ನಾಗಿ ಕಾಣುತ್ತೆ ಮಳೆ ಅಂತ, ಬಟ್ ಯಾಕಂದರೆ ಇಷ್ಟೊಂದು ಎಕ್ವಿಪ್ಮೆಂಟ್ಗಳಿರುತ್ತೆ, ಇಷ್ಟೊಂದು ಆರ್ಟಿಸ್ಟ್ಗಳಿರುತ್ತೆ, ಅವ್ರು ಯಾರನ್ನ ನಾವು ಒಳಗಡೆ ಇಟ್ಕೊಂಡು ಶೂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಇದೊಂಥರ ಆಟ ಆಡ್ದಂಗೆ ಆಚೆ ಹೋಗ್ಬಿಟ್ಟು. ಯಾಕಂದರೆ ಹಾಗಾಗಿ ಈ ಸಿನಿಮಾದ ವಿಜುವಲ್ಸ್ ಅಂದರೆ ಒಟ್ಟು ವಿಜುವಲ್ಸ್ ನೋಡಿದಾಗಲೇ ನಿಮಗೆ ಒಂದು ಬೇರೆ ಥರದ ಫೀಲ್ ಕೊಡುತ್ತೆ. ಈಗ ನಾವು ಚಮಕ್ ಮಾಡಿರ್ಬೋದು, ಅದಾದಮೇಲೆ ಒಂದಷ್ಟು ಸಿನಿಮಾಗಳು ಒಟ್ಟೊಟ್ಟಿಗೆ ಮಾಡಿದ್ವಿ, ಬಟ್ ಆ ಎಲ್ಲಕ್ಕಿಂತ ಬೇರೆ ಥರದ ವಿಜುವಲ್ಸ್ನ ನೀವು ನೋಡ್ಬೋದು. ಅಂದರೆ ತುಂಬ ಕ್ಲಾಸಿ ಆಗಿರುವ ಸಿನಿಮಾ. ಈಗ ಪೋಸ್ಟ್ ನೋಡಿರ್ತೀರಿ ನೀವು, ಇದರಲ್ಲಿ ಏನಿದೆ ಒಟ್ಟು ಸಿನಿಮಾ ಫುಲ್ ಸಿನಿಮಾ ಅದೇ ಥರ ಕಾಣುತ್ತೆ. ಅಂದರೆ ಪ್ರತಿ ಫ್ರೇಮ್ ಕೂಡ ಇದು ಅದು ಫೋಟೋ ಫ್ರೇಮ್ ಥರ ಕಾಣುತ್ತೆ, ಅಂದರೆ ನಾವು ಫೋಟೋ ಫ್ರೇಮ್ ಅಂತೀವಿ. ಹಾಗಾಗಿ ಇದು ನಿಮಗೆ ತುಂಬ ಪ್ಲೆಸೆಂಟ್ ವಿಜುವಲ್ಸ್ ಕೊಡುತ್ತೆ.